ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ಇವತ್ತಿನ ನನ್ನ ವಿಡಿಯೋದಲ್ಲಿ ನನ್ನ ತಂಬ್ಲೈನ್ ನೋಡಿದಾಗಲೇ ಆಲ್ರೆಡಿ ಗೊತ್ತಾಗಿರುತ್ತೆ ನಿಮಗೆ ಇವತ್ತಿನ ಕಂಟೆಂಟ್ ಏನಿರ್ಬೋದು ಅಂತ. ಕಿಚನ್ಗೆ ಕೆಲವೊಂದು ಐಟಮ್ನ ನಾನು ಪರ್ಚೇಸ್ ಮಾಡಿದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದೆಲ್ಲ ತೋರಿಸೋದಕ್ಕೂ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಾನು ಮಾಡೋ ಎಲ್ಲ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ, ತಕ್ಷಣನೇ ಆ ವಿಡಿಯೋ ನೋಡ್ಬೋದು. ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಕಿಚನ್ ಫಸ್ಟು ಹೇಗಿತ್ತು, ಈಗ ನೆಕ್ಸ್ಟ್ ಏನಾಗ್ತಾ ಇದೆ, ಯಾವ ರೀತಿ ನಾನು ಮೇಕವರ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಕಿಚನ್ಗೆ ಕೆಲವೊಂದು ಐಟಮ್ಸ್ನ ನಾನು ತೊಗೊಳ್ಬೇಕಾಗಿತ್ತು, ತುಂಬ ದಿನ ಆಗಿತ್ತು ತೊಗೊಂಡು. ಹಾಗೆ ಪರ್ಚೇಸ್ ಮಾಡಿ ಹುಡ್ಕೋದಕ್ಕೆ ಪರ್ಚೇಸ್ ಮಾಡೋಕ್ಕೆ ತುಂಬಾ ಲೇಟ್ ಆಯಿತು. ಸೊ ಹಂಗಾಗಿ ಈ ವಿಡಿಯೋ ಲೇಟಾಗಿ ಬರ್ತಾ ಇದೆ. ಸೊ ಇಲ್ಲೆಲ್ಲ ನಾನು ಇಟ್ಕೊಂಡಿದ್ದೀನಿ, ಎಲ್ಲನೂ ಓಪನ್ ಮಾಡಿ ಒಂದೊಂದೇ ತೋರಿಸ್ತೀನಿ. ಹಾಗೆ ಏನೇನು ಐಟಮ್ಮು ಯಾವ ರೀತಿ ಇಟ್ಟರೆ ಕಾಣಿಸುತ್ತೆ ಅಂತ ನಾನು ಸ್ಕ್ರೀನಲ್ಲಿ ತೋರಿಸ್ತಾ ಹೋಗ್ತೀನಿ, ಹಾಗೆ ನೋಡ್ಕೊಂಡು ಹೋಗಿ. ನೆಕ್ಸ್ಟು ನಾನು ಇದು ಏನೇನು ಐಟಮ್ ಅಂತ ನಾನು ತೋರಿಸ್ತಾ ಇರೋದು ಅಷ್ಟೇ, ಕಿಚನ್ ಮೇಕವರ್ ಮಾಡ್ಕೊಳ್ಳೋದಕ್ಕೆ. ನೆಕ್ಸ್ಟು ನಾನು ಕಿಚನ್ ಮೇಕವರ್ ಮಾಡಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ನಾನು ಮಾಡಿದ್ದೀನಿ, ಯಾವ್ಯಾವ ಐಟಮ್ ಹೇಗೆ ಇಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ಹಂಗಾಗಿ ನೀವು ಸ್ಕಿಪ್ ಮಾಡಿದೆ ನೋಡಿ ನಾನು ಏನೇ ಐಟಮ್ ತೊಗೊಂಡಿದ್ದೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಮೊದಲಿಗೆ ನಾನೆಲ್ಲ ತೊಗೊಂಡಿರೋದು ಫ್ಲಿಪ್ಕಾರ್ಟ್ ಹಾಗೆ ಅಮೆಝಾನಿಂದ ತೊಗೊಂಡಿದ್ದೀನಿ, ಕೆಲವೊಂದು ಮೀಶೋಯಿಂದನೂ ಕೂಡ ನಾನು ಪರ್ಚೇಸ್ ಮಾಡಿದ್ದೀನಿ. ಫಸ್ಟು ತೋರಿಸ್ತಾ ಇರೋದು ನಾನು ಈ ರೀತಿ ಬಟರ್ಫ್ಲೈ ಥರ ಬರುತ್ತೆ. ಇದು ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ತುಂಬಾ ಇಷ್ಟ ಆಯಿತು. ಹಾಗೆ ನನಗೆ ಇದು ತುಂಬಾ ಸ್ಮಾಲ್ ಅಂತ ಅನ್ನಿಸ್ತು. ಸೊ ಹಂಗಾಗಿ ಅದೊಂದು ಬೇಜಾರಾಯಿತು, ಬಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇದು ತೊಗೊಂಡಿದ್ದು ನಾನು ಫ್ಲಿಪ್ಕಾರ್ಟಿಂದ, ತುಂಬಾ ಚೆನ್ನಾಗಿದೆ. ಎಲ್ಲಾದ್ರೂ ಲಿಂಕ್ ಬೇಕು ಅಂದರೆ ನಾನು ಕೆಳಗಡೆ ಹಾಕಿರ್ತೀನಿ. ಸೊ ಈ ರೀತಿ ಹ್ಯಾಂಗ್ ಮಾಡ್ಕೊಡೋದು ನಾನು ಸ್ಕ್ರೀನಲ್ಲಿ ತೋರಿಸ್ತೀನಿ ಇದು ಯಾವ ರೀತಿ ಕಾಣಿಸುತ್ತೆ ಅಂತ. ಸೊ ಈ ರೀತಿಯಾಗಿದೆ. ನೆಕ್ಸ್ಟ್ ಬಂದು ಕಿಚನ್ಗೆ ಅಂತ ಬಂದಮೇಲೆ ಅದಕ್ಕೊಂದು ನಾನು ಏನಾದರೂ ಒಂದು ಹ್ಯಾಂಗ್ ಮಾಡಬೇಕು ಕಿಚನ್ಗೆ ಅಂತ ಹೇಳ್ಬಿಟ್ಟು ನಾನೊಂದು ಐಟಮ್ ತೊಗೊಂಡಿದ್ದೀನಿ, ಅದು ಕೂಡ ತೋರಿಸ್ತೀನಿ. ಕಿಚನ್ ರೂಲ್ಸ್ನ ನಾನು ತಗೊಂಡಿದ್ದೀನಿ, ಯಾಕಂತಂದರೆ ಕಿಚನ್ ಒಂದು ರೂಲ್ಸ್ ಅಂತ ಇದ್ದೇ ಇರಬೇಕು. ಯಾಕಂತಂದರೆ ಅಲ್ಲಿ ತುಂಬಾ ಗಲೀಜಾಗ್ತಾ ಇರುತ್ತೆ, ಹಾಗೆ ಅಡುಗೆ ಕೂಡ ಹೇಗೆಗೋ ಒಂದೊಂದು ಟೈಮ್ ಆಗ್ತಾ ಇರುತ್ತೆ. ಈ ಒಂದು ರೂಲ್ಸ್ನ ಫಾಲೋ ಮಾಡಿ ಕಿಚನಲ್ಲಿ ಹೇಗಿರಬೇಕು ಅನ್ನೋದನ್ನ, ಕಿಚನ್ ರೂಲ್ಸ್ನ ಹ್ಯಾಂಗ್ ಮಾಡ್ತಾ ಇದ್ದೀನಿ. ಯಾರೇ ಬಂದರೂ ಕಿಚನ್ ರೂಲ್ಸ್ನ ಫಾಲೋ ಮಾಡಲೇಬೇಕು. ಸೊ ಹಂಗಾಗಿ ಇಫ್ ಯು ಎಂಪ್ಟಿ ಇಟ್, ಫಿಲ್ ಇಟ್. ಇಫ್ ಯು ಡರ್ಟಿ ಇಟ್, ಕ್ಲೀನ್ ಇಟ್. ಇಫ್ ಯು ಓಪನ್ ಇಟ್, ಕ್ಲೋಸ್ ಇಟ್. ಇಫ್ ಯು ಕುಕ್ ಇಟ್, ಶೇರ್ ಇಟ್. ಈ ಥರ ಇದೆ, ತುಂಬಾ ಚೆನ್ನಾಗಿದೆ. ಇದು ಹ್ಯಾಂಗ್ ಮಾಡಿದಾಗ ಯಾವ ರೀತಿ ಕಾಣಿಸುತ್ತೆ ಅಂತ ಎಲ್ಲನೂ ನಾನು ಸ್ಕ್ರೀನಲ್ಲಿ ತೋರಿಸ್ತಾ ಇರ್ತೀನಿ, ಯಾವುದೇ ರೀತಿ ನಿಮಗೆ ಕನ್ಫ್ಯೂಷನ್ ಇರಲ್ಲ. ಕ್ವಾಲಿಟಿ ಇದು ತುಂಬಾ ಚೆನ್ನಾಗಿದೆ. ಆದರೆ ಇದನ್ನು ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಬಂದಿದ್ರೆ ಇನ್ನೂ ಕ್ಯೂಟಾಗಿ ಚೆನ್ನಾಗಿ ಕಾಣಿಸೋದು. ಕ್ವಾಲಿಟಿ ಚೆನ್ನಾಗಿದೆ. ಹಾಗೆ ಇದೇನಪ್ಪ ಅಂತ ಅಂದರೆ, ಈಗ ನಾನು ಹ್ಯಾಂಗಿಂಗ್ ಐಟಮ್ನ ತುಂಬಾ ತೊಗೊಂಡಿದ್ದೀನಿ. ಅದೆಲ್ಲ ಹ್ಯಾಂಗ್ ಮಾಡೋದಕ್ಕೆ ನಮ್ಮ ಕಿಚನ್ನು ನೀವು ನೋಡಿರ್ತೀರ, ಎಲ್ಲ ಟೈಲ್ಸ್ ಕವರಪ್ ಆಗಿದೆ. ಹಂಗಾಗಿ ನಾನು ಯಾವುದೇ ರೀತಿ ನಾನು ಮೊಳೆ ಹಾಕೋದಕ್ಕೆ ಆಗಲ್ಲ. ಹಂಗಾಗಿ ನಾನು ಈ ರೀತಿ ಸ್ಟಿಕ್ಕರ್ಸ್ನ ತೊಗೊಂಡಿದ್ದೀನಿ. ಈ ರೀತಿಯಾಗಿರುತ್ತೆ. ಇದೆಲ್ಲ ಹೇಗೆ ಯೂಸ್ ಮಾಡೋದು ಅಂತ ನಾನು ತೋರಿಸ್ತೀನಿ ನಿಮಗೆ. ಸೊ ನೆಕ್ಸ್ಟ್ ಬಂದು ಪ್ಲಾಸ್ಟಿಕ್ ಲೀಫ್ನ ತೊಗೊಂಡಿದ್ದೀನಿ. ನಮ್ಮ ಕಿಚನ್ ವಿಂಡೋ ತುಂಬಾ ದೊಡ್ಡದಾಗಿದೆ, ತುಂಬಾ ಚೆನ್ನಾಗಿದೆ. ಏನಾದರೂ ಹ್ಯಾಂಗ್ ಮಾಡ್ಕೊಳ್ಳೋದಕ್ಕೆ, ಏನಾದರೂ ಒಂದು ಕ್ಯೂಟಾಗಿ ಡೆಕೋರೇಷನ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿದೆ. ಹಾಗಾಗಿ ನಾನು ಇವೆರಡು ಕಾಂಬಿನೇಷನ್ನ ಲೀಫ್ ತೊಗೊಂಡಿದ್ದೀನಿ. ಸೊ ಇದು ನನಗೆ ಇಷ್ಟ ಆಯಿತು, ಕ್ವಾಲಿಟಿ ಚೆನ್ನಾಗಿದೆ. ಸೊ ಇದು ಅಷ್ಟು ಕ್ವಾಲಿಟಿ ಇಲ್ಲ ಅಂತ ಅನ್ನಿಸ್ತು, ಗ್ರೀನು, ಬಟ್ ಆರೆಂಜ್ ಕ್ವಾಲಿಟಿ ಚೆನ್ನಾಗಿದೆ. ಇವೆರಡು ಕಾಂಬಿನೇಷನ್ ತಗೊಂಡಿದ್ದೀನಿ. ನೆಕ್ಸ್ಟ್ ಬಂದಿದ್ದು ಈ ರೀತಿ ಹ್ಯಾಂಗ್ ಮಾಡ್ಕೊಳ್ಳೋದು, ಎಲ್ಲನೂ ಹ್ಯಾಂಗಿಂಗ್ಗೆ ತಗೊಂಡಿದ್ದೀನಿ. ನಾನು ಸ್ಕ್ರೀನಲ್ಲಿ ತೋರಿಸ್ತೀನಿ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತ. ಇದು ಹಾಲ್ಗಂತ ತೊಗೊಂಡಿದ್ದೀನಿ. ಇಲ್ಲಿ 2-3 ಪಾರ್ಟ್ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ತುಂಬಾ ಕ್ಯೂಟ್ ಅನಿಸುತ್ತೆ. ಇದ್ರ ಪ್ರೈಸು ಎಲ್ಲನೂ ನಾನು ಸ್ಕ್ರೀನಲ್ಲಿ ತೋರಿಸ್ತೀನಿ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ನಾನಿದು ತುಂಬಾ ಸ್ಮಾಲ್ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಸೊ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ.
ಹಾಗೆ ನಾನು ತಗೊಂಡಿದ್ದೀನಿ ಕಿಚನ್ ಸ್ಟಿಕ್ಕರ್ಸ್, ವಾಲ್ಗೆ ಸ್ಟಿಕ್ಕರ್ಸ್ ತಗೊಂಡಿದ್ದೀನಿ. ಇದು ನಾನು ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ, ಏನೇನು ಬರುತ್ತೆ ಅಂತ. ಇದು ಕ್ವಾಲಿಟಿ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಬಂದು ಇದು ನನಗೆ ಆನ್ಲೈನಲ್ಲಿ ನೋಡಿದಾಗ ತುಂಬಾನೇ ದೊಡ್ಡದಾಗಿ ಅನ್ನಿಸ್ತಾ ಇತ್ತು, ತುಂಬಾನೇ ಚಿಕ್ಕದಾಗಿ ಬಂದಿದೆ. ಸೊ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ನನಗೆ ಅನ್ನಿಸ್ತು. ಸೊ ಇದು ಓಕೆ, ಪರವಾಗಿಲ್ಲ. ಸೊ ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ಸೊ ಇದೆಲ್ಲ ಹ್ಯಾಂಗ್ ಮಾಡಬೇಕಾಗುತ್ತೆ, ಇಲ್ಲೆಲ್ಲ ಕೊಟ್ಟಿರ್ತಾರೆ. ಸೊ ಇದನ್ನ ಹ್ಯಾಂಗ್ ಮಾಡ್ಕೊಳ್ಬೋದು. ಸೊ ನೆಕ್ಸ್ಟ್ ಬಂದು ಈ ರೀತಿ ವಾಲ್ಗೆ ಹಾಕೋದು. ಇದು ನಾನು ಒಂದು ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ. ಸೊ ಇದು ಪಿಕ್ಚರ್ ನಾನು ಸ್ಕ್ರೀನಲ್ಲಿ ಹಾಕ್ತೀನಿ. ಇದು ಕ್ವಾಲಿಟಿ ವೈಸ್ ಹೋದ್ರೆ ಇದು ಪರವಾಗಿಲ್ಲ ಅಷ್ಟೇನೆ, ನನಗೆ ಇಷ್ಟ ಆಗಲಿಲ್ಲ, ಅಷ್ಟೊಂದು ಕ್ವಾಲಿಟಿ ಇಷ್ಟ ಆಗಲಿಲ್ಲ. ಇದು ಈ ರೀತಿ ಪ್ಲೇಟ್ ಕೊಟ್ಟಿರ್ತಾರೆ. ಇಲ್ಲಿ ಈ ರೀತಿ ಹಾಕೋದು. ಇಲ್ಲೇನಾದ್ರೂ ನಾವೇನಾದ್ರೂ ಶೋ ಪೀಸ್ನ ಇಡ್ಬೋದು. ಈ ರೀತಿ ಕಾಣಿಸುತ್ತೆ. ಇಲ್ಲಿ ಎರಡು ಕಡೆ ಮೊಳೆ ಕೊಟ್ಟಿದ್ದಾರೆ, ನೀವು ಹೇಗಾದ್ರೂ ಇದನ್ನ ಹ್ಯಾಂಗ್ ಮಾಡ್ಕೊಳ್ಬೋದು. ಇದು ಕ್ವಾಲಿಟಿ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಇದೇ ರೀತಿ 4 ಪೀಸಸ್ ಬಂದಿದೆ. ಸೊ ನೆಕ್ಸ್ಟ್ ಬಂದು ಇದು ನನ್ನ ರೂಮಿಗೆ ಅಂತ ತಗೊಂಡಿದ್ದೀನಿ. ಇದು ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಎಲ್ಲ ಐಟಮ್ ತಗೊಂಡಿರೋದು ಎಲ್ಲನೂ ಸ್ವಲ್ಪ ದೊಡ್ಡದಾಗಿ ಬಂದಿದ್ರೆ ಲುಕ್ ಕಾಣಿಸೋದು ಅಂತ ನನಗನ್ಸುತ್ತೆ. ಇದು ರಬ್ಬರ್ ತರ ಬರುತ್ತೆ. ಇದು 3 ಪೀಸಸ್ ಬಂದಿದೆ. ಇದೆಲ್ಲ ಹಾರ್ಟ್ಸು. ಇದು ಯಾವ ರೀತಿ ಹಾಕೋದು ಅಂತ ಸ್ಕ್ರೀನಲ್ಲಿ ತೋರಿಸ್ತೀನಿ. ಇದು ರೂಮ್ಗೆ ಹಾಕಬೇಕು, ರೂಮ್ಗೆ ಹಾಕೋಣ ಅಂತ ಇಟ್ಕೊಂಡಿದ್ದೀನಿ. ಈ ತರ ಬಂದಿರುತ್ತೆ. ಇದು ಕೂಡ ನನ್ನ ಸ್ಕ್ರೀನಲ್ಲಿ ತೋರಿಸ್ತೀನಿ ಏನೇನು ಬಂದಿರುತ್ತೆ, ಹೇಗಿರುತ್ತೆ ಇದು ಹಾಕಿದಾಗ ಅಂತ. ಇದು ಪರವಾಗಿಲ್ಲ, ಚೆನ್ನಾಗಿದೆ. ಆದರೆ ಸ್ವಲ್ಪ ದೊಡ್ಡದಾಗಿ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು. ಸೊ ಈ ರೀತಿ ಪಾಸಿಟಿವ್ ವೈಬ್ಸ್ ಮನೆಗೆ ಬರಲಿ ಅಂತ ನಾನು ಎಲ್ಲ ಪಾಸಿಟಿವ್ ಇರೋದನ್ನೇ ನೋಡ್ಬಿಟ್ಟು ಸರ್ಚ್ ಮಾಡಿ ತಗೊಂಡೆ. ಬರೀ ಇಷ್ಟೇ ಅಂತ ಅನ್ನಿಸ್ತಾ ಇದೆ. ಇಷ್ಟೆಲ್ಲ ನೋಡಿ ನಾನು ತಗೊಳ್ಳೋದಕ್ಕೆ ತುಂಬ ದಿನ ಆಯಿತು, ಮತ್ತು ಇದು ಬಂದು ಕೂಡ ತುಂಬ ದಿನ ಆಯಿತು. ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ಇವತ್ತು ಇದೊಂದು ಐಟಮ್ ಬಂತು, ಇದೊಂದು ಮಿಸ್ ಆಗಿತ್ತು. ನಾನು ಎಲ್ಲ ಒಂದು ಪ್ರಾಡಕ್ಟ್ ತೊಗೊಂಡಾಗ ವಿಡಿಯೋ ಮಾಡಬೇಕಾದ್ರೆ ಇದೊಂದು ಪ್ರಾಡಕ್ಟ್ ಮಿಸ್ ಆಗಿತ್ತು. ಹಾಗೆ ಇನ್ನೂ ಒಂದು ಕೂಡ ಬರಬೇಕು. ಸೊ ಅದನ್ನು ನಾನು ನೋಡಿ ವಿಡಿಯೋ ಮಾಡಿ ಹಾಕೋದು ಇನ್ನೂ ಲೇಟ್ ಆಗಿಬಿಡುತ್ತೆ ಅಂತೇಳಿ ಹಾಗೆ ತೋರಿಸ್ತಾ ಇದ್ದೀನಿ. ಇನ್ನೊಂದು ಪ್ರಾಡಕ್ಟ್ ಬಂದಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸಿದ್ರೆ ಆಯಿತು ಅಂತೇಳಿ ಇದೊಂದು ಪ್ರಾಡಕ್ಟ್ನ ತೋರಿಸ್ತಾ ಇದ್ದೀನಿ. ಸೊ ಇದನ್ನೆಲ್ಲ ನಾನು ಹೇಗೆ ಆರ್ಗನೈಸೇಷನ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಫುಲ್ಲು ನಾನು ಕಿಚನ್ ಮೇಕ್ ಓವರ್ನ ನಾನು ಆದಷ್ಟು ಬೇಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಗೆ ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಅನಿಸಿದ್ರೆ ಈ ಎಲ್ಲ ನಾನು ರಿವ್ಯೂ ಮಾಡಿರೋದನ್ನ ನೀವು ಹೇಳಿದ್ದೀನಿ ಯಾವ ರೀತಿ ಇದೆ ಅಂತ. ಸೊ ಈ ಥರ ನೋಡಿಬಿಟ್ಟು ತೊಗೊಳ್ಳಿ, ರಿವ್ಯೂನ ನೋಡಿಬಿಟ್ಟು ತೊಗೊಳ್ಳಿ. ಓಕೆ, ಇಲ್ಲಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟು ನಾನು ನಿಮಗೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. Thanks for watching. Bye.